ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 8ನೇ ತರಗತಿಯ ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಕ್ಸಸೈಸ್ 5.4 ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಒಂದು ಪ್ರಶ್ನೆಯಲ್ಲಿ ಮೊದಲನೇ ಒಂದು ಕ್ವಶನ್ನಲ್ಲಿ ಮೊದಲ 6 ಪ್ರಶ್ನೆಗಳನ್ನು ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದನ್ನು ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಈ ಒಂದು ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ಭಾಗಾಕಾರ ವಿಧಾನದಿಂದ ಕೆಳಗಿನ ಸಂಖ್ಯೆಗಳ ವರ್ಗ ಮೂಲವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಹಾಗಾದರೆ ಇಲ್ಲಿ ಮೊದಲ 6 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ರೀತಿಯಾದ ಭಾಗಾಕಾರ ವಿಧಾನದಿಂದ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯುವಂಥದ್ದು GPST ಎಕ್ಸಾಮ್ ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಧಾನ ಆಗಿದೆ. ಪರ್ಟಿಕ್ಯುಲರ್ ಆಗಿ ಒಂದು ವಿಧಾನವನ್ನು ಮೆನ್ಷನ್ ಮಾಡಿ ಇದೇ ರೀತಿಯಾಗಿ ನೀವು ವರ್ಗಮೂಲನ ಮತ್ತು ವರ್ಗ ಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಆದ್ದರಿಂದ ತುಂಬಾ ಇಂಪಾರ್ಟೆಂಟು. ಮತ್ತು ಬೇರೆ ಬೇರೆ ವಿಧಾನಗಳನ್ನು ನೀವು ತಿಳ್ಕೋದ್ರಿಂದ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ನೀವು ಯಾವ ರೀತಿಯಾಗಿ ಬೇಗ ಈ ವರ್ಗಮೂಲ ಮತ್ತು ವರ್ಗ ಸಂಖ್ಯೆಗಳನ್ನ ಕಂಡುಹಿಡಿಯೋದು ಎನ್ನುವುದನ್ನು ಈ ಒಂದು ಚಾಪ್ಟರ್ಲಿ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಮತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆಯಲ್ಲಿ 6 ಪ್ರಶ್ನೆವರೆಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ಸಬ್ ಕ್ವಶನ್ 7ನೇದು, ಭಾಗಾಕಾರ ವಿಧಾನದಿಂದ ಕೆಳಗಿನ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇದರಲ್ಲಿ 6 ಪ್ರಶ್ನೆವರೆಗೆ ನೋಡಿದ್ವಿ. ಇವಾಗ 7ನೇ ಪ್ರಶ್ನೆ ಏನಿದೆ ಅಂದರೆ 5776 ಅಂತ ಇದೆ. ಓಕೆ, ಬಿಡಿ ಸ್ಥಾನ, ಬಿಡಿ 10, 100, 1000 ಈ ರೀತಿಯಾಗಿ ಬಿಡಿ ಸ್ಥಾನದಿಂದ ನಾವು ಎರಡೆರಡು ಸಂಖ್ಯೆಗಳನ್ನು ಗ್ರೂಪ್ ಆಗಿ ಮಾಡ್ತಾ ಬರಬೇಕು. ನಂತರ ಈಗ 57ಕ್ಕಿಂತ 57ರ ಒಳಗೆ ಇರುವಂತಹ 57ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದು ಅಂತ ನೋಡ್ಕೋಬೇಕು. 57ಕ್ಕಿಂತ ಚಿಕ್ಕದಾದ ಅಂದರೆ ಅದು 49. ಅದು 7 49. 57ರಲ್ಲಿ 49ನ್ನು ಕಳಿಬೇಕು. ಆವಾಗ ಎಷ್ಟು ಉಳಿಯುತ್ತೆ? 8 ಉಳಿಯುತ್ತೆ. ಇದು 70, 876 ಆಗುತ್ತೆ. ಇವಾಗ ಇದಕ್ಕೆ ಈ ಪ್ಲಸ್ 7ನ್ನೇ ನಾವು ಕೂಡಿಸಬೇಕು. ಇವಾಗ 14 ಆಗುತ್ತೆ. ಇಲ್ಲಿ ಕೊನೆಯ ಸಂಖ್ಯೆ ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆ ಏನಿದೆ ಅಂದರೆ 6 ಇದೆ. ಬಿಡಿ ಸ್ಥಾನದಲ್ಲಿ 6 ಬರುವಂಥ ವರ್ಗ ಸಂಖ್ಯೆ ಯಾವುದು? 6 × 6 36 ಬರುತ್ತೆ. ಹೌದಾ? ಅದಕ್ಕಾಗಿ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ, ವರ್ಗ ಸಂಖ್ಯೆ ಯಾವುದಾದ್ರೂ 6ರಿಂದ ಕೊನೆಗೊಳ್ಳುವಂಥ ಯಾವುದಾದ್ರೂ ವರ್ಗ ಸಂಖ್ಯೆ ಇದೆ ಅಂತ ನೋಡ್ಕೋಬೇಕು. ಅದು 36 ಆಗಿರುತ್ತೆ. ಅದು ಯಾವ ಸಂಖ್ಯೆಯ 36? ಈ ಒಂದು ವರ್ಗ ಸಂಖ್ಯೆಯ ವರ್ಗಮೂಲ ಎಷ್ಟು? 6 ಆಗಿದೆ. ಹಾಗಾಗಿ ನಾವು 6ರಿಂದ ಗುಣಿಸಬೇಕು. 146 × 6 ಮಾಡಿದಾಗ 876 ಬರುತ್ತೆ. ನಾವಿಲ್ಲಿ ಶೇಷ 0 ಬರೋವರೆಗೂ ಈ ರೀತಿಯಾಗಿ ಸಂಪೂರ್ಣವಾಗಿ ಭಾಗ ಹೋಗುವಂಥ ಸಂಖ್ಯೆಯಿಂದ ಏನು ಮಾಡಬೇಕಪ್ಪ? ಗುಣಿಸಿ ನಾವು ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಈಗ ಮೇಲ್ಗಡೆ 6 ಇತ್ತಲ್ಲ, ಅದನ್ನೇ ನಾವು +6 ಮಾಡಬೇಕು. ಈಗ 2ನ್ನು ಕೂಡಿದಾಗ 152 ಆಗುತ್ತೆ. ಹಾಗಾದರೆ 5776 ಈ ಒಂದು ಸಂಖ್ಯೆಯ ವರ್ಗಮೂಲ ಎಷ್ಟಪ್ಪ ಅಂದರೆ ಅದು 76 ಆಗಿರುತ್ತದೆ. ಓಕೆ, ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ ನಾವು ವರ್ಗಮೂಲವನ್ನು ಕಂಡುಹಿಡಿಯಬೇಕಂತ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ 7ನೇ ಪ್ರಶ್ನೆ ಏನಿದೆ ಅಂದರೆ 7921 ಅಂತ ಇದೆ. 7921 ಅಂತಂದಾಗ ಇವಾಗ ಎರಡೆರಡು ಗ್ರೂಪ್ ಅಂತ ನಾವು ಮಾಡ್ಕೋಬೇಕು. ಬಿಡಿ ಸ್ಥಾನದಿಂದ ಬರಬೇಕು. ಇಲ್ಲಿ ಏನಿದ್ದಾವೆ? ಸಮಸಂಖ್ಯೆಗಳಿದ್ದಾಗ 4 ಸಂಖ್ಯೆಗಳಿದ್ದಾಗ ಎರಡೆರಡು ಅಂಕಿಗಳನ್ನು ತೆಗೆದುಕೊಂಡು 2 ಗ್ರೂಪನ್ನಾಗಿ ಮಾಡ್ಕೋಬೇಕು. 79ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದು? 79ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಪ್ಪ ಅಂದರೆ ಅದು 64. 64 ಇದರ ವರ್ಗಮೂಲ ಏನು? 8. ಅದಕ್ಕಾಗಿ 8 8 64. 79ರಲ್ಲಿ 64ನ್ನು ಮೈನಸ್ ಮಾಡಿ 6 + 9 15. ಓಕೆ, 15 ಉಳಿಯುತ್ತೆ. 15. ನೆಕ್ಸ್ಟ್ ಈ 21ನ್ನು ಕೆಳಗಡೆ ಇಳಿಸ್ಕೊಂಡು 21. ಓಕೆ, ಇದಕ್ಕೆ +8ನ್ನು
ಕೂಡಿಸೋಣ. ಇವಾಗ 16 ಆಗುತ್ತೆ. ಇಲ್ಲಿ ಕೊನೆಯ ಸಂಖ್ಯೆ ಏನಿದೆ 21 ಇದೆ. ಬಿಡಿ ಸ್ಥಾನದಲ್ಲಿ ಏನಿದೆ ಅಂದರೆ 1 ಇದೆ. 1ರಿಂದ ಕೊನೆಗೊಳ್ಳುವಂತಹ ವರ್ಗ ಸಂಖ್ಯೆಯ ವರ್ಗಮೂಲ ಯಾವುದು, ವರ್ಗ ಸಂಖ್ಯೆ ಯಾವುದು ನೋಡಿ. 81 ಇದೆ. ಇದು 9ರ ವರ್ಗ ಸಂಖ್ಯೆ ಆಗಿರುತ್ತದೆ. ಹೌದಾ? ಮತ್ತು 1ರಿಂದ ಕೊನೆಗೊಳ್ಳುವಂಥ ಯಾವುದಾದ್ರೂ ಸಂಖ್ಯೆ ವರ್ಗ ಸಂಖ್ಯೆ ಇದೆಯಾ? ಇಲ್ಲ. ಅದಕ್ಕಾಗಿ 1ರಿಂದ ಕೊನೆಗೊಳ್ಳುವಂತಹ ವರ್ಗ ಸಂಖ್ಯೆ ಯಾವುದಿದೆ ಅಂತ ನೋಡ್ಕೊಳ್ಳಿ. ಅದರ ವರ್ಗಮೂಲವನ್ನು ನಾವೀಗ ಗುಣಿಸೋಣ. 169 9 1521 ಆಗುತ್ತೆ. ಇದು ಸಂಪೂರ್ಣವಾಗಿ ಭಾಗ ಹೋಗುತ್ತೆ. 0 + 9 ಎರಡನ್ನು ಕೂಡಿ 178 ಆಗುತ್ತೆ. ಹಾಗಾದರೆ ಈ ಒಂದು ಸ್ಕ್ವಯರ್ ರೂಟ್ ಆಫ್ 7921 ಈ ಒಂದು ಸಂಖ್ಯೆಯ ವರ್ಗಮೂಲ 89. ಓಕೆ, ಈ ರೀತಿಯಾಗಿ ಭಾಗಾಕಾರ ವಿಧಾನದಿಂದ ನಾವು ವರ್ಗಮೂಲವನ್ನು ಕಂಡು ಹಿಡಿಯಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ 576 ಅಂತ ಇದೆ. 576 ಇಲ್ಲಿ ಏನಿದ್ದಾವೆ? ಬೆಸ ಸಂಖ್ಯೆಗಳಿದ್ದಾವೆ. ಬೆಸ ಸಂಖ್ಯೆಗಳಿದ್ದಾಗ ಬಿಡಿ ಸ್ಥಾನದಿಂದ 2 ಸಂಖ್ಯೆಗಳನ್ನು ಒಂದು ಗ್ರೂಪ್ ಮಾಡಿ, ಉಳಿದಂಥ ಸಂಖ್ಯೆಯನ್ನು ಇನ್ನೊಂದು ಗ್ರೂಪ್ ಮಾಡಿ. 5ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದು? 4. ಯಾವುದರ 4ರ ವರ್ಗಮೂಲ 2. 2 4, 1 ಉಳಿಯುತ್ತೆ. 176 ಪ್ಲಸ್ 2 ಕೂಡಿಸಿ ಇದು 4 ಆಗುತ್ತೆ. ಬಿಡಿ ಸ್ಥಾನದಲ್ಲಿ ಈಗ ಬಂದಿರುವಂಥ ಸಂಖ್ಯೆ ಬಿಡಿ ಸ್ಥಾನ, ಇದನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀವಿ. ಬಿಡಿ ಸ್ಥಾನದಲ್ಲಿ 6 ಇದೆ. 6ರಿಂದ ಕೊನೆಗೊಳ್ಳುವಂತಹ ವರ್ಗ ಸಂಖ್ಯೆ ಯಾವುವು? ಈಗ 4 4 16, 6 36. ಈಗ 4ನ್ನಾದರೂ ತಗೋಬೇಕು, 6ನ್ನಾದರೂ ತಗೋಬೇಕು. ಯಾವುದನ್ನು ನಾವು ಈ ಒಂದು ಪ್ಲೇಸಲ್ಲಿ ಇಟ್ಟಾಗ 44 × 4 44 × 4 ಮಾಡಿದಾಗ ಎಷ್ಟು ಸಂಖ್ಯೆ ಬರುತ್ತೆ ಅಂತ ನೋಡಿ. 176 ಬರುತ್ತೆ. ಅದೇ ರೀತಿಯಾಗಿ 46 × 6 ಮಾಡಿ ನೋಡಿ. ಇದರಿಂದ ಈ ಯಾವ ಒಂದು ಸಂಖ್ಯೆ ಬರುತ್ತೆ ಅಂತ ನೋಡಿ. ಇದು ಜಾಸ್ತಿ ಬರುತ್ತೆ. ಆದ್ದರಿಂದ ಈಗ 44 × 4 ಮಾಡಿದಾಗ 176 ಆಗುತ್ತೆ. ಓಕೆ, ಬಿಡಿ ಸ್ಥಾನದಲ್ಲಿ 6 ಬಂದರೆ 4 ಮತ್ತು 6 ನಾವು ಚೆಕ್ ಮಾಡ್ಕೋಬೇಕು. 44 × 4 ಮಾಡಿದಾಗ 176 ಆಗುತ್ತೆ. ಸೊ ಇದು ಸಂಪೂರ್ಣವಾಗಿ ಭಾಗ ಹೋಗುತ್ತದೆ. ಆದ್ದರಿಂದ ಶೇಷ ಏನು ಬರುತ್ತೆ? 0 ಬರುತ್ತೆ. ಇದಕ್ಕೆ +4 ಕೂಡಿಸಿ ಆವಾಗ 48 ಬರುತ್ತೆ. ಹಾಗಾದರೆ 576 ಈ ಒಂದು ಸಂಖ್ಯೆಯ ವರ್ಗಮೂಲ 24 ಎನ್ನುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ 1024 ಅಂತ ಇದೆ. 1024 ಅಂತ ಇದೆ. ಇಲ್ಲಿ ಏನಿದ್ದಾವೆ? ಸಮಸಂಖ್ಯೆಗಳಿದ್ದಾವೆ. ಸಮಸಂಖ್ಯೆಗಳಿದ್ದಾಗ ಬಿಡಿ ಸ್ಥಾನದಿಂದ ಬಂದು 2 ಸಂಖ್ಯೆಗಳನ್ನು ನಾವು ಗ್ರೂಪ್ ಮಾಡ್ಕೋಬೇಕು. ಇವಾಗ 10ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದು? 10ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಅದು 9 ಆಗಿದೆ. 9ರ ವರ್ಗಮೂಲ 3. 3 9, 1 ಉಳಿಯುತ್ತೆ. 1 24 ಕೆಳಗಡೆ ಇಳಿಸ್ಕೊಳ್ಳಿ. ಇದಕ್ಕೆ +3 ಆ್ಯಡ್ ಮಾಡಿ 6 ಆಗುತ್ತೆ. ಇವಾಗ ಬಿಡಿ ಸ್ಥಾನದಲ್ಲಿ 4 ಇದೆ. 4 ತಂದಾಗ ಈ ಒಂದು ಬಿಡಿ ಸ್ಥಾನದಲ್ಲಿ 4 ಬರಬೇಕಾದ್ರೆ ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಇದು? 4 ಯಾವ ಸಂಖ್ಯೆಯ ವರ್ಗ ಸಂಖ್ಯೆ? 2 4 ಬರುತ್ತೆ. 2ರ ವರ್ಗ ಏನಾಗಿದೆ? 4 ಆಗಿದೆ. ಹಾಗಾಗಿ ಇಲ್ಲಿ 62 × 2 62 × 2 ಮಾಡಿದಾಗ 124 ಬರುತ್ತೆ. ಇದು ಸಂಪೂರ್ಣವಾಗಿ ಭಾಗ ಹೋಗ್ತಾ ಇದೆ. 0 ಇದಕ್ಕೆ +2 ಮಾಡಿ ಇವಾಗ 64 ಆಗುತ್ತೆ. ಇವಾಗ ನಮಗೆ 1024 ಈ ಒಂದು ಸಂಖ್ಯೆಯ ವರ್ಗ ಮೂಲ ಎಷ್ಟು? 32. ನೆಕ್ಸ್ಟ್ 11ನೇ ಪ್ರಶ್ನೆ. ಮೊದಲೇ ಕ್ವಶನಲ್ಲಿ 11ನೇ ಪ್ರಶ್ನೆ 3136 ಅಂತ ಇದೆ. ಇವು ಏನಿದ್ದಾವೆ? ಸಮಸಂಖ್ಯೆಗಳಿದ್ದಾವೆ. 31 36 ಅಂತ ಇದೆ. ಇವಾಗ ಬಿಡಿ ಸ್ಥಾನದಿಂದ ಬಂದು 2 ಗ್ರೂಪ್ ಅಂತೆ ಮಾಡ್ಕೋಬೇಕು. ಓಕೆ, ಇವಾಗ 31ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ? 31ರ ಒಳಗೆ ಇರುವಂಥ ಅತ್ಯಂತ ಚಿಕ್ಕದಾದ 31ರ ಒಳಗೆ ಇರುವಂಥ
31ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ 25 ಇದೆ. ಹಾಗಾಗಿ 5 ಅದರ ಒಂದು ವರ್ಗಮೂಲ ಆಗಿದೆ. 5 25. 31ರಲ್ಲಿ 25 ಮೈನಸ್ ಮಾಡಿ ಆವಾಗ ಎಷ್ಟು ಬರುತ್ತೆ? 6 ಬರುತ್ತೆ. ಅಗೇನ್ ಈ 36 ಕೆಳಗಡೆ ಇಳಿಸ್ಕೋಣ. ಇದಕ್ಕೆ +5 ಮಾಡೋಣ. 10 ಬರುತ್ತೆ. ಇದು ಬಿಡಿ ಸ್ಥಾನದಲ್ಲಿ 6 ಇದೆ. ಬಿಡಿ ಸ್ಥಾನದಲ್ಲಿ 6 ಇದ್ದರೆ ಯಾವ ಸಂಖ್ಯೆ ಒಂದು ವರ್ಗ ಸಂಖ್ಯೆ 6 ಆಗಿರುತ್ತೆ? 4ರ ವರ್ಗ 16 ಇದೆ. 6ರ ವರ್ಗ 36 ಇದೆ. ಬಿಡಿ ಸ್ಥಾನದಲ್ಲಿ 36 ಬರ್ತಾ ಇದೆ. ಹಾಗಾಗಿ ಇಲ್ಲಿ ಟೋಟಲ್ ಆಗಿ 2 ಸಂಖ್ಯೆಯನ್ನು ಕೂಡ ನಾವು ನೋಡ್ಬೋದು. ಓಕೆ, 36 ಎನ್ನುವಂಥದ್ದು 6ರ ವರ್ಗ ಸಂಖ್ಯೆ ಆಗಿದೆ. ಹಾಗಾಗಿ 106 ಇಂಟು 6 106 ಇಂಟು 6 ಮಾಡಿ ಆವಾಗ ಎಷ್ಟು ಬರುತ್ತೆ? 636 ಬರುತ್ತೆ. ಸಂಪೂರ್ಣವಾಗಿ ಭಾಗ ಹೋಗುತ್ತೆ. 0 + 6 ಮಾಡಿ ಆವಾಗ 112. ಹಾಗಾದರೆ ಇಲ್ಲಿ 3136 ಈ ಒಂದು ಸಂಖ್ಯೆಯ ವರ್ಗಮೂಲ ಎಷ್ಟು? 56. ನೆಕ್ಸ್ಟ್ ಈ ಒಂದು ಮೇನ್ ಕ್ವಶನ್ ಮೊದಲನೇದರಲ್ಲಿ ಕೊನೆಯ ಪ್ರಶ್ನೆ 12ನೇ ಪ್ರಶ್ನೆ 900 ಅಂತ ಇದೆ. 900ರ ವರ್ಗಮೂಲವನ್ನು ನಾವು ಕಂಡುಹಿಡ್ಕೋಬೇಕು. 900 ಅಂತಂದಾಗ ಇಲ್ಲಿ ಏನಾಗ್ತಾ ಇದೆ? ನಾವು 3 ಸಂಖ್ಯೆಗಳಿದ್ದಾವೆ. ಬಿಡಿ ಸ್ಥಾನದಿಂದ ತೆಗೆದುಕೊಳ್ಳಿ. ಈ 2 ಸಂಖ್ಯೆಗಳನ್ನ ಒಂದು ಗ್ರೂಪ್ ಮಾಡಿ, ಇದನ್ನು ಒಂದು ಗ್ರೂಪ್ ಮಾಡಿ. ಇವಾಗ 9 ಒಂದು ಪೂರ್ಣ ವರ್ಗ ಸಂಖ್ಯೆ ಇದೆ. ಹಾಗಾಗಿ ಯಾವ ಒಂದು ಸಂಖ್ಯೆ ಇದು ವರ್ಗ ಸಂಖ್ಯೆ ಆಗಿದೆ? 3ರ ಒಂದು ವರ್ಗ ಸಂಖ್ಯೆ 9 ಆಗಿದೆ. ಹಾಗಾಗಿ 3 9. ಇದು 0 ಬರುತ್ತೆ. ಈ 0ನ್ನು ಕೂಡ ನಾವು ಕೆಳಗಡೆ ಇಳಿಸ್ಕೊಂಡು +3 ಮಾಡೋಣ. 6. ಓಕೆ, ಇವಾಗ ಈ 2ನ್ನ ನಾವು ಕೆಳಗಡೆ ಇಳಿಸ್ಕೊಂಡಿವಲ್ವ, ಇದಕ್ಕಾಗಿ ಈ 0ನ ನಾವು ಕೆಳಗಡೆ ಇಳಿಸ್ಕೊಂಡಿದ್ದಕ್ಕಾಗಿ 60 ಇಂಟು 0 60 ಇಂಟು 0 ಮಾಡಿದಾಗ ಇಲ್ಲಿ 0 60 ಇಂಟು 0 ಅಂದಾಗ ಅದು ಏನಾಗುತ್ತೆ? 0 0 0 ಅಂತ ನಮಗೆ ಆನ್ಸರ್ ಬರುತ್ತೆ. ಓಕೆ, ಇವಾಗ 900 ಈ ಒಂದು ಸಂಖ್ಯೆಯ ವರ್ಗಮೂಲ ಎಷ್ಟು? 30. ಓಕೆ, ಈ ರೀತಿಯಾಗಿ ಪ್ರಶ್ನೆಗಳನ್ನು GPS ಟೈರ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಪರಿವರ್ತಿತ ವ್ಯವಕಲನ ವಿಧಾನದಿಂದ ಭಾಗಾಕಾರದ ವರ್ಗಮೂಲವನ್ನು ಕಂಡುಹಿಡಿಯಿರಿ ಮತ್ತು ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಒಂದು ಮೆಥಡನ್ನು ಮೆನ್ಷನ್ ಮಾಡಿ ನೀವು ಯಾವ ರೀತಿಯಾಗಿ ವರ್ಗಮೂಲವನ್ನು ಕಂಡುಹಿಡಬೇಕು ಎನ್ನುವುದನ್ನು ಎಕ್ಸಾಮ್ನಲ್ಲಿ ಕೇಳುವಂಥದ್ದು. ಆದ್ದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಸೊ ಈ ಒಂದು ಚಾಪ್ಟ್ರಲ್ಲಿ ಬಂದುಬಿಟ್ಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಒಂದು ಬೇಸ್ ಮೇಲೆ ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಬೇಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. TET ಆಗಿರ್ಬೋದು, GPS ಟೈರ್ ಆಗಿರ್ಬೋದು, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂಡ ಆಗಿರ್ಬೋದು, HS ಟೈರ್ ಎಕ್ಸಾಮಿನೇಷನ್ಗೂ ಕೂಡ ಆಗಿರ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಆಗಿದೆ. ಈ ಒಂದು ಚಾಪ್ಟ್ರಲ್ಲಿ ನೀವು ಕಂಪ್ಲೀಟಾಗಿ ನಾವು ಪ್ಲೇಲಿಸ್ಟಲ್ಲಿ ಈ ಒಂದು ವಿತ್ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಎಕ್ಸಾಂಪಲ್ಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.